ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಚಿಕ್ಕಬಳ್ಳಾಪುರದಲ್ಲಿರುವಂಥ ಈಶಾ ಫೌಂಡೇಶನ್ ಈಶಾ ದೇವಸ್ಥಾನನ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಮಧ್ಯಾಹ್ನನೇ ಹೊರಟಿದ್ದೆ, ನಾನು ಒಂದು 3:30-4 ಗಂಟೆ ಅಷ್ಟೊತ್ತಿಗೆ ಹೊರಟಿದ್ದೆ. ಯಾಕಂದರೆ ನನಗೆ ಹಗಲಲ್ಲಿ ಹೋಗೋಕ್ಕೆ ಅಷ್ಟು ಕಂಫರ್ಟ್ ಅನಿಸಲ್ಲ, ತುಂಬ ಬಿಸಿಲಿರುತ್ತೆ ಅಲ್ಲಿ. ನನಗೊಂದಿಬ್ಬರು ಫ್ರೆಂಡ್ಸ್ ಹೇಳಿರೋದ್ರಿಂದ ನಾನು ಈವ್ನಿಂಗ್ ಲೈಟ್ ಶೋ ನೋಡೋಣ ಅಂತ ಹೋಗ್ತಾ ಇರೋದು. ಸ್ವಲ್ಪ ಬೇಗನೆ ಹೋದರೆ ಒಳ್ಳೆಯದು. ಕರೆಕ್ಟಾಗಿ 7 o'clockಗೆ ಲೈಟ್ ಶೋ ಆನ್ ಆಗುತ್ತೆ ಅಂತ ಹೇಳಿದರು. ಎಷ್ಟೇ ಬೇಗ ಹೊರಟ್ರೂ ಟ್ರಾಫಿಕ್ಕು ಅದು ಅಂತ ತುಂಬ ಲೇಟ್ ಆಗುತ್ತೆ. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಹೊರಟಿರೋದ್ರಿಂದ ನನ್ನ ಮಗ ಗಾಡಿನಲ್ಲೇ ನಿದ್ದೆ ಮಾಡಿದ್ದ. ನಾನು, ನಮ್ಮ ಯಜಮಾನರು, ನಮ್ಮ ಅತ್ತೆ ಹಾಗೆ ನನ್ನ ಮಗಳು, ಮಗ ಇಷ್ಟು ಜನ ಹೋಗಿದ್ದೆವು. ನಾವು 5 ಜನ ಹೋಗಿದ್ವಿ. ಬರೀ ದೇವಸ್ಥಾನ ನೋಡಬೇಕಂದ್ರೆ ನೀವು ಡೇ ಟೈಮಲ್ಲಿ ಹೋಗ್ಬೋದು. ಆದರೆ ಅಲ್ಲಿ ತುಂಬ ಬಿಸಿಲಿರುತ್ತೆ, ನಿಮಗೆ ನೋಡೋದಕ್ಕೂ ಸ್ವಲ್ಪ ಕಷ್ಟ ಆಗ್ಬೋದು. ಈವ್ನಿಂಗ್ ಟೈಮ್ ಹೋದರೆ ದೇವಸ್ಥಾನನೂ ನೋಡಿಕೊಂಡು ಲೈಟ್ ಶೋನು ನೋಡಿಕೊಂಡು ಬರ್ಬೋದು. ನೀವು ಓನ್ ವೆಹಿಕಲಲ್ಲಿ ಹೋಗ್ತೀರಾ ಅಂದರೆ ಸ್ವಲ್ಪ ಲೇಟಾಗಿ ಹೊರಡಿ, ಅಥವಾ ನೀವು ಬಸ್ಸಲ್ಲಿ ಹೋಗಬೇಕಂದ್ರೆ ಸ್ವಲ್ಪ ಬೇಗನೆ ಹೋಗಬೇಕಾಗುತ್ತೆ. ಸ್ವಲ್ಪ ದೂರ ಅನಿಸುತ್ತೆ ಇದು ಹೋಗುವಾಗ. ಹಾಗೆ ಬಸ್ಸಲ್ಲಿ ಹೋದರೆ ನೀವು ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋದಲ್ಲೂ ಹೋಗ್ಬೋದು. ಸ್ವಲ್ಪ ಒಳಗಡೆ ಹೋಗಬೇಕು. ಹಾಗೆ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಅಂದರೆ 6:30-7 o'clockಲ್ಲಿ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಅಲ್ಲಿ. ಆ ರೋಡೇ ಸ್ವಲ್ಪ ಜಾಮ್ ಆಗಿರುತ್ತೆ. ಕರೆಕ್ಟಾಗಿ ಲೈಟ್ ಶೋ ನೋಡಬೇಕು ಅಂದ್ಕೊಂಡಿರೋರು ಸ್ವಲ್ಪ ಬೇಗನೆ ಹೊರಡಿ ಅಂತ ಸಜೆಸ್ಟ್ ಮಾಡ್ತೀನಿ ಅಷ್ಟೇ. ನಾನು 3:30 ಅಷ್ಟೊತ್ತಿಗೆ ಹೊರಟಿದ್ದೆ, ಆದ್ರೂ ನನಗೆ ಸ್ವಲ್ಪ ಲೇಟ್ ಆಯಿತು. ಒಂದು 10 minutes ಆಗಿಬಿಟ್ಟಿತ್ತು ಲೈಟ್ ಶೋ ಆನ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಯಾರಾದರೂ ಹೋಗಬೇಕಂದ್ರೆ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ. ಸ್ನೇಹಿತರೆ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು. ಈವ್ನಿಂಗ್ ಟೈಮು ಈ ಏರ್ಪೋರ್ಟ್ ರೋಡಲ್ಲೆಲ್ಲನೂ ಲೈಟ್ಸ್ ಆನ್ ಆಗಿರುತ್ತೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಟ್ರಾವೆಲ್ ಮಾಡೋದಕ್ಕೂ ತುಂಬ ಖುಷಿ ಆಗುತ್ತೆ. ನಾವು ಹೋಗೋ ಅಷ್ಟೊತ್ತಿಗೆ ಲೈಟ್ಸ್ ಅಂದರೆ ಲೇಸರ್ ಲೈಟ್ ಅಂತೀವಲ್ಲ, ಅದು ಆನ್ ಮಾಡಿದ್ರು. ಸ್ಟಾರ್ಟ್ ಆಗಿತ್ತು. 1/2 hour ಇರುತ್ತೆ, ಅಂದರೆ 7 to 7:30 ತನಕ ಇರುತ್ತೆ. ಇದು ಎಂಟ್ರಿ ನೋಡಿ ಗೊತ್ತಾಗುತ್ತೆ. ಸದ್ಗುರು ಸನ್ನಿಧಿ ಅಂತ ಬೋರ್ಡ್ ಇದೆ. ನಾನು 1 ವರ್ಷದ ಹಿಂದೆ ಕೊಯಂಬತ್ತೂರಲ್ಲಿರುವಂಥ ಈಶಾ ಫೌಂಡೇಶನ್ ವಿಡಿಯೋನ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ. ಹಾಗೆ ಇದು ಚಿಕ್ಕಬಳ್ಳಾಪುರದಲ್ಲಿರುವಂಥ ಈಶಾ ಫೌಂಡೇಶನ್ನು. ಹೊರಗಡೆ ಎಂಟ್ರೆನ್ಸಲ್ಲಿ ನಿಮಗೆ ಒಳ್ಳೆ ರೆಸ್ಟೋರೆಂಟ್ ಇದೆ, ಹಾಗೆ ಬೋರ್ಡ್ ಇದೆ. ನಾವು ಹೋಗೋಷ್ಟೊತ್ತಿಗೆ ಲೈಟಿಂಗ್ಸ್ ಆನ್ ಆಗಿತ್ತು. Devi Parvati, seeing Adiyogi reveling in ecstatic states, said, I want to have what you have. Show me the way. Splendor of this magnificent union, Ghanas, his constant companions, asked, what about us? Adiyogi said, just drink of me, which drove them into intoxicated raptures. Seven sages, the Saptarishis,
took the sacred science of yoga in all its forms to human habitations across the planet, which turned into crucibles of civilization. This spectacular being is not of the past, but the future of humanity. To move humanity from hallucinations of ups and downs to nameless ecstasies of one's interior. Devaya Namaha, Mahadevaya Namaha, Mahadevaya Namaha. Yoga Yoga Yogeshwaraya, Bhuta Bhuta Bhuteshwaraya, Kalaka Shiva Shiva Sarveshwaraya, Shambha Shambha ಆದಿಯೋಗಿಯು ಸಾರ್ವಜನಿಕರಿಗೆ ತೆರೆದಿರುವ ಎಲ್ಲಾ ದಿನಗಳಲ್ಲೂ ಆದಿಯೋಗಿ ದಿವ್ಯ ದರ್ಶನ ಇರುತ್ತದೆ. We are glad to announce that Adiyogi Divya Darshana will happen on the days when the Adiyogi premises is open. ಯೋಗೇಶ್ವರ ಲಿಂಗವು ದರ್ಶನಕ್ಕಾಗಿ ರಾತ್ರಿ 8 ಗಂಟೆಯವರೆಗೆ ತೆರೆದಿರುತ್ತದೆ. ವಿಭೂತಿ ಪ್ರಸಾದ ಮತ್ತು ಆರತಿ ಯೋಗೇಶ್ವರ ಲಿಂಗದ ಮುಂಭಾಗದಲ್ಲಿ ಲಭ್ಯವಿದೆ. ಯೋಗೇಶ್ವರ ಲಿಂಗ will be open for darshan till 8 p.m. Vibhuti Prasada and Arati are available in front of Yogeshwara Linga. ನೋಡಿದ್ರಲ್ಲ ಸ್ನೇಹಿತರೆ, ಲೈಟಿಂಗ್ ಶೋ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ನಾನು ಮಧ್ಯದಲ್ಲಿ ವಾಯ್ಸ್ ಓವರ್ ಕೊಡೋಕ್ಕೆ ಹೋಗಿಲ್ಲ. ಅಲ್ಲಿ ಮಧ್ಯದಲ್ಲಿ ಆದಿಯೋಗಿ ವಾಯ್ಸ್ ಬರ್ತಾನೆ ಇತ್ತು. ಹಾಗೆ ಇದು ತುಂಬ ವಿಶಾಲವಾದ ಜಾಗ ಸ್ನೇಹಿತರೆ. ನಿಜವಾಗ್ಲೂ ಬಿಸಿಲಲ್ಲೆಲ್ಲ ಹೋಗೋಕ್ಕಾಗಲ್ಲ ಅನ್ಕೋತೀನಿ. ಹಾಗೆ ನನಗೆ ಅದು ಲೈಟ್ಸ್ ಆಫ್ ಆಗಿತ್ತು, ಏನೂ ಗೊತ್ತಾಗಿರಲಿಲ್ಲ. ಲೈಟ್ಸ್ ಆನ್ ಆದಮೇಲೆ ಗೊತ್ತಾಗಿದ್ದು. ತುಂಬಾ ಜನ ಇದ್ದರು, ಕೆಳಗಡೆ ಎಲ್ಲ ತುಂಬಾ ಜನ ಇದ್ದರು, ತುಂಬ ಜನ ಬಂದಿದ್ದರು. ಈವ್ನಿಂಗ್ ಟೈಮಲ್ಲೇ ಜಾಸ್ತಿ ರಶ್ ಇರುತ್ತೆ ಅಂತ ನಾನು ಕೇಳ್ಪಟ್ಟೆ. ನಾವು ಲೈಟ್ ಶೋ ಮುಗಿದ್ಮೇಲೆ ಕೆಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಂಡ್ವಿ. ಹಾಗೆ ಮೇಲ್ಗಡೆ ಎಲ್ಲ ಹೋಗಿ ನೋಡಿಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತೆಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ 8:30 8:45 ಆಗಿಬಿಟ್ಟಿತ್ತು. ತುಂಬ ಜನ ಇದ್ದರು. ನಾನು ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಜನ ಲೈಟ್ ಶೋ ಮುಗಿದ್ಮೇಲೆ ಹೋಗೋಕ್ಕೆ ಶುರು ಮಾಡಿದ್ರು ಮನೆಗಳಿಗೆ. ನಾನು ನಮ್ಮ ಅತ್ತೆ, ನಮ್ಮ ಯಜಮಾನರು ಹಾಗೆ ನಮ್ಮ ಮಕ್ಕಳು ಹೋಗಿದ್ದು. ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಯಾರಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ಪ್ಲೀಸ್ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ದೇವಸ್ಥಾನವೂ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನೂ ಕೆಲಸ ನಡೀತಾ ಇದೆ ದೇವಸ್ಥಾನದ್ದು. ಶಿವನ ಎದುರಿಗೆ ಸರಿಯಾಗಿ ಒಂದು ನಂದಿನ ಮಾಡಿದ್ದಾರೆ, ತುಂಬ ದೊಡ್ಡದಾಗಿ ಮಾಡಿದ್ದಾರೆ.
ಅದು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಪಕ್ಕದಲ್ಲಿ ಒಂದು ದೊಡ್ಡದಾದ ತ್ರಿಶೂಲನ ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಿಜವಾಗ್ಲೂ ಈವ್ನಿಂಗ್ ಟೈಮ್ ಹೋದರೆ ನಿಮಗೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ನೋಡಿಕೊಂಡು ರೆಸ್ಟ್ ಮಾಡ್ಬೋದು. ತುಂಬ ತಂಪಾಗಿರುತ್ತೆ. ಮಧ್ಯಾಹ್ನ ಟೈಮ್ ಹೋದರೆ ಸ್ವಲ್ಪ ಬಿಸಿಲಿರುತ್ತೆ, ನೋಡೋದಕ್ಕೂ ಅಷ್ಟು ಕಂಫರ್ಟ್ ಇರಲ್ಲ. ದೇವಸ್ಥಾನನ ಸುತ್ತಿ ನೋಡಿದಷ್ಟು ನೋಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಅದ್ಭುತವಾಗಿದೆ. ಸೇಮ್ ಇದೇ ಥರನೇ ಕೊಯಂಬತ್ತೂರಲ್ಲಿರೋದು, ಆದರೆ ಈಶಾ ಸ್ವಲ್ಪ ಹೈಟ್ ಜಾಸ್ತಿ ಅನಿಸ್ತಾ ಇತ್ತು ನನಗೆ ಕೊಯಂಬತ್ತೂರಲ್ಲಿರೋದು. ಇದು ಸ್ವಲ್ಪ ಕಮ್ಮಿ ಇರ್ಬೋದೇನೋ ಅಂತ ನನ್ನ ಅನಿಸಿಕೆ, ನನಗೆ ಗೊತ್ತಿಲ್ಲ ಸರಿಯಾಗಿ. ಹಾಗೆ ದೇವರ ಮುಂದೆನೇ ನಂದಿ ತ್ರಿಶೂಲನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಜನ ಒಳಗಡೆ ಹೋಗಿ ದೇವರನ್ನ ಕೈ ಮುಕ್ಕೊಂಡು ತೀರ್ಥ ಪ್ರಸಾದ ವಿಭೂತಿ ಎಲ್ಲನೂ ತೊಗೊಂಡ್ಬರ್ತಾಯಿದ್ರು. ನಾವೂ ತೊಗೊಂಡ್ಬಂದ್ವಿ. ನನಗೆ ಅನಿಸಿದ್ದು ಈ ದೇವಸ್ಥಾನ ಹೋಗಬೇಕು ಅಂದ್ಕೊಂಡಿದ್ದೆ, ಹೋಗಿ ನೋಡಿದ್ದಾಯಿತು. ಅದರ ಬಗ್ಗೆ ನನ್ನನ್ನು ಕೇಳಬೇಕು ಅಂದರೆ ಅದ್ಭುತ ಅದ್ಭುತ ಅದ್ಭುತ, ಅದಕ್ಕೆ ಇನ್ನೊಂದು ಮಾತೇ ಇಲ್ಲ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಹೋಗಬೇಕು ಅಂದ್ಕೊಂಡಿದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ದೇವಸ್ಥಾನನ ನೋಡಿದ್ದಾದಮೇಲೆ ಸ್ವಲ್ಪ ಫೋಟೋಸ್ ತೊಗೊಂಡು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ನಾವು ಮನೆಗೆ ಹೊರಟಿದ್ದು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗಲಿ ಒಂದು ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ಒಂದೊಳ್ಳೆ ವಿಡಿಯೋ ಜೊತೆ. ಬಾಯ್ ಸ್ನೇಹಿತರೆ.